ಹೋಗಮ್ಮ ಋತು. ನಮಗಂತೂ ಎಷ್ಟು ಭಯ ಆಗಿತ್ತು ಗೊತ್ತಾ. ಅಯ್ಯೋ ಪ್ರವಿ ಫೋನ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಅವನು ಹೆಂಗೆ ಫೋನ್ ಮಾಡೋಣ ಅಂತ ಸುಮ್ಮನಾದ್ವಿ. ಅಯ್ಯೋ ನಮ್ಗೆ ಇವಾಗ ಒಂಥರ ಸಮಾಧಾನ ಆಯಿತು. ಮದುವೆ ಆಗಿದ್ದೀರಾ ಅಲ್ಲೇನೆ? ನಮ್ಮ ಇವಾಗಿನ್ನು ಮನೆಗೆ ಬಂದ್ವಿ. ಇವಾಗ ಮನೆಗೆ ಬಂದು ಕುತ್ಕೊಂಡಿದ್ದೀವಿ. ಅದಕ್ಕೇನೆ ಫೋನ್ ಮಾಡು ನಿಮ್ಮ ಅಪ್ಪ ಅವ್ರಿಗೆ ಎಲ್ಲಿಗೆ ಹೋಗಿರ್ತಾಳೆ ಅಂತ ಹೇಳಿ ಪರದಾಡಿರ್ತಾರೆ ಅಂತ ಹೇಳಿದ್ರು ಮಾವ. ಅದಕ್ಕೆ ನಾನು ಫೋನ್ ಮಾಡಿದೆ. ಏನಿಲ್ಲ ಸುಮ್ಮನೆ ಯಾಕೆ ಅಂತ ಹೇಳಿ ಸುಮ್ಮನೆ ಮದುವೆ ಆಗಿ ಬಂದ್ವಿ. ನಿಮಗೂ ಇಷ್ಟ ಇತ್ತಲ್ಲ ಹೆಂಗೋನು, ಇಬ್ಬರು ಮಾತಾಡ್ತಿದ್ರಲ್ಲ ಪ್ರವೀಣ್ಗೆ ಕೊಟ್ಟು ಮದುವೆ ಮಾಡಿಬಿಡೋಣ ಅಂತ ಹೇಳಿ, ಅದಕ್ಕೇನೆ ಸುಮ್ಮನೆ ಅತ್ಲಾಗ ಹೋಗಿ ಮದುವೆ ಆಗಿ ಬಂದ್ಬಿಟ್ವಿ ಕಣಮ್ಮ. ಸಾರಿ ಕಣಮ್ಮ. ಹೆಂಗ ಬಿಡಮ್ಮತ್ತ. ಆದ್ರಲ್ಲ ಹೆಂಗನತ್ತ, ನನಗೆ ನನ್ನ ಬೋಲ್ ಸಂತೋಷ ಆಯ್ತು. ಅಲ್ಲೇ ಇದ್ದಾರಂತೆ ಕಣಪ್ಪ, ಪ್ರವೀಣ್ ಮದುವೆ ಆಗ್ಯವಳಂತೆ, ಫೋನ್ ಮಾಡಿ ಅವಳಿ. ನನಗೂ ಫೋನ್ ಮಾಡಿದ್ದ ಕಣೆ ಪ್ರವಿ, ಅವಾಗಿನ ಫೋನ್ ಮಾಡಿದ್ದ, ಅದಕ್ಕೆ ಹೇಳೋಣ ಅಂತ ಬಂದೆ. ನಿನಗೂ ಫೋನ್ ಮಾಡವ್ರೆ. ಮಾತಾಡು. ಚೆನ್ನಾಗಿದ್ದಾಳಂತ ಋತು? ಚೆನ್ನಾಗಿರಮ್ಮ, ನಾವೇನೇನು ಭಯಪಟ್ಟಿಲ್ಲ ಅಂತ ಹೇಳು. ಅದೇ ಹೇಳ್ತಾ ಇದ್ದೀನಿ. ಅದೇ ಒಂದು ಮಾತು ಹೇಳಿದ್ರಾಗಿತ್ತು. ಒಂದು ಮಾತು ಹೇಳಿದ್ರ ಅತ್ಲಾಗೆ ನಮಗೂ ಸಮಾಧಾನ ಆಗೋದು. ನಾವು ಅಂತೂ ರಾತ್ರಿ ಎಲ್ಲ ಬೇಡಪ್ಪ, ಯಾರು ಊಟನೇ ಮಾಡಲಿಲ್ಲ ಕಣಮ್ಮ. ನಿಮ್ಮ ಅಜ್ಜಿ ನಿಮ್ಮ ತಾತ ಯಾರು ಊಟ ಮಾಡಲಿಲ್ಲ. ಅಯ್ಯೋ ಎಲ್ಲಿಗೆ ಹೋದ್ಲಪ್ಪ, ಇಲ್ಲಿಗೆ ಹೋದ್ಲಪ್ಪ, ನಮ್ಮ ಋತು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಎಲ್ಲಿಗೂ ಕತ್ಲಾದ್ಮೇಲೆ ಹೊರಕ್ಕೆ ಹೋದವಳಲ್ಲ, ಏನಿಲ್ಲ ಎಲ್ಲಿಗೆ ಹೋದ್ಲಪ್ಪ ಅಂತ ಹೇಳಿ ಅಯ್ಯೋ ನಾವಂತೂ ತುಂಬ ಬೇಜಾರಾಗಿದ್ವಿ ಕಣಮ್ಮ ಋತು. ಒಂದು ಮಾತು ಹೇಳಾಗಿದ್ರೆ ಆಗಿತ್ತು. ಅಯ್ಯೋ ನಾನು ಹೇಳ್ತೀನಿ ಅಂತಂದೆ, ಈ ಪ್ರವಿ ಮಾವನೇ ಬೇಡ, ಯಾರಾದರೂ ಹೋಗಿ ಮದುವೆ ಆಗ್ತೀವಿ ಅಂತಂದರೆ ಅಪ್ಪ ಅಮ್ಮ ಏನು ಒಪ್ಕೊಳ್ತಾರ? ಏನು ಬೇಡ, ನಿಮ್ಮಪ್ಪ ನಿಮ್ಮಮ್ಮನಿಗೆ ಒಂದು ಮಾತು ಹೇಳ್ಬೇಡ, ಆಮೇಲೆ ಹೇಳಿದ್ರೆ ಆಯಿತು ಅಂತ ಹೇಳಿ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತೀವಿ ಪ್ರವಿ ಮಾವ. ಅದಕ್ಕೆ ನಾನು ಸುಮ್ಮನೆ ಬಂದುಬಿಟ್ಟೆ ಕಣಮ್ಮ. ಸರಿ ಆಯ್ತು ಹೇಳ್ಬಿಡು, ಆಮೇಲೆ ಬರ್ತೀವಿ. ಮಾತಾಡ್ಸ್ಕೊಂಬರ್ತೀವಿ ನಾನು ನಿಮ್ಮಪ್ಪಯ್ಯ, ಬರ್ತೀವಿ ಹೇಳು. ಸರಿ ಅಮ್ಮ, ಆಯಿತು, ಸರಿ. ನನಗೂ ಫೋನ್ ಮಾಡಿದ್ದ ಅವಾಗಿನ, ಮಾವ ಹಿಂಗೆ ಮದುವೆ ಆಗ್ಬಿಟ್ವಿ ಕಣ್ಮಾವ, ಕ್ಷಮಿಸ್ಬಿಡಿ, ನಾವು ನಿಮ್ಗೆ ಹೇಳಲಿಲ್ಲ. ಸುಮ್ಮನೆ ಯಾಕೆ ಇಲ್ಲದೆಲ್ಲ ತೊಂದರೆ ತಾಪತ್ರಯ, ಇವಾಗ ಸುಮ್ಮನೆ ಅತ್ಲಾಗೆ ತಲೆ ಕೆಟ್ಟೋಗುತ್ತೆ. ನೀವು ನಮ್ಮನೆಗೆ ಬರೋದು, ಅವ್ರೊಂದು ಮಾತಾಡೋದು, ಇವ್ರೊಂದು ಮಾತಾಡೋದು, ನಮ್ಮ ಅಕ್ಕರೊಂದು ಮಾತಾಡೋದು, ನಿಮ್ಮ ಕಡೆಗಳವ್ರೊಂದು ಮಾತಾಡೋದು, ಸುಮ್ಮನೆ ಅದೆಲ್ಲ ಸಮಸ್ಯೆನೇ ಬೇಡ ಅಂತ ಹೇಳಿ ಸುಮ್ಮನೆ ಮದುವೆ ಆಗ್ಬಿಟ್ವಿ ಕಣ್ಮಾಮ. ಋತುನ್ ಕಂಡ್ರೆ ನನಗೆ ತುಂಬ ಇಷ್ಟ ಅಂತ ಹೇಳಿ ಹೇಳ್ತಿದ್ದ. ಮನೇನು ನನ್ನ ಫ್ರೆಂಡ್ ಯಾರೋ ಒಬ್ಬರು ಹೇಳಿದರು, ಕಾಲೇಜ್ ಹತ್ರ ಹೋಗಿದ್ದಂತೆ. ನನ್ನ ಫ್ರೆಂಡ್ ಒಬ್ಬ ಅಲ್ಲಿ ಕಾಲೇಜ್ ಎದುರುಗಡೆ ಒಬ್ಬ ಅಂಗಡಿ ಹಾಕೋನು ಹೇಳು, ಪಾನಿಪುರಿ ಹಂಗೆ ಮಾಡ್ತಾನೆ ನನ್ನ ಫ್ರೆಂಡ್ನೇ ಅವನು ಹೇಳ್ದ, ಅಣ್ಣ ನಿನ್ನ ಮಗಳು ಹಿಂಗೆ ಯಾರ ಜೊತೆನೋ ಹೋಯ್ತು ಅಂತ ಹೇಳಿ. ಯಾರಪ್ಪ ಅಂತಂದೆ, ಆ ಫೋಟೋ ಹೊಡೆದು ಕಳಿಸಿದ್ದ ಹುಡುಗಂದ. ಬಿಡಪ್ಪ, ನಾವು ಮದುವೆ ಮಾಡ್ಬೇಕಂತ ಇರೋ ಹುಡುಗನೇ ಅಂತ. ನನಗೆ ಭಯ ಆಗ್ಬಿಟ್ಟಿತ್ತೆ, ಯಪ್ಪ ನಮ್ಮ ಋತು ಯಾವ ಹುಡುಗನೂ ಇಷ್ಟಪಡ್ತಾಳಪ್ಪ ಅಂತ ಹೇಳಿ. ಮೊನ್ನೆನೇ ಹಂಗಂತ ಹೇಳಿದ್ರು, ಗೊತ್ತಾಗಿತ್ತು. ನಾನು ರಾತ್ರಿ ನೆನೆಸ್ಕೊಂಬ್ಲೇ ಇಲ್ಲ. ನೆನೆಸ್ಕೊಂಡಿದ್ರೆ ಅವನಿಗೆ ಫೋನ್ ಮಾಡ್ಬೋದಾಗಿತ್ತು. ನಾನು ಅದು ನೆನೆಸ್ಕೊಂಬಕ್ಕೆ ಹೋಗಲಿಲ್ಲ ರಾತ್ರಿ ಹೋಗತ್ಲಾಗೆ. ಅದು ಬರಲೇ ಇಲ್ಲ, ತಲೆಗೆ ಒಂದು ಸ್ವಲ್ಪ ಪರದಾಡ್ದಂಗೆ ಆಗ್ಬಿಡ್ತು. ಪಾಪ ಎಲ್ಲ ಇದ್ದಾಳಂತೋ ನಮ್ಮ ಋತಮ್ಮ. ಅತ್ತೆ ಮದುವೆ ಆಗೋಳಂತೆ. ಸುಗುಣರ ತಮ್ಮನ್ನ ಮದುವೆ ಆಗೋಳಂತೆ ಕಣತೆ. ಇವಾಗಿನ ಫೋನ್ ಮಾಡಿದ್ರು. ಸುಗುಣನ ತಮ್ಮನ್ನ ಅವನ್ಯಾಕಾದ್ಲಂತೆ. ಹೋಗತ್ತ ಅಲ್ಲ, ಹುಡುಗನ ಯಾಕಾದ್ಲತ್ತ. ಬಿಡಮ್ಮ, ಒಳ್ಳೆ ಹುಡುಗ, ನಾವು ಅವನಿಗೆ ಕೊಡಬೇಕು ಅಂದ್ಕೊಂಡಿದ್ವಿ. ಬಿಡು, ಗೌರ್ಮೆಂಟ್ ಕೆಲಸ ಚೆನ್ನಾಗಿ ಒಳ್ಳೆಯವನು ಮತ್ತು ಮದುವೆ ಆಗ್ಯವ್ರಿ. ಚೆನ್ನಾಗಿರ್ಲಿ ಬಿಡು. ಹೇಳಲ್ಲ ಪಾಪ, ಇರೋಳ ಹಬ್ಬ ಮಗಳು. ನಾವು ಯಾರಿಗಾನ ಒಳ್ಳೆಯವರಿಗೆ ಹೊಲ ಮನೆ ಇರೋಂಥವ್ರಿಗೆ ಕೊಡೋಣ ಅಂದ್ಕೊಂಡಿದ್ವಿ. ಅವ್ರದ್ದು ಹೊಲ ಇಲ್ಲ, ಮನೆ ಇಲ್ಲ, ಯಾತ್ಯಾತು ಇಲ್ಲ, ತೆಗ್ಯತ್ತ. ನೀನು ಅವಳ ತಮ್ಮ ಕೊಡೋ ಅಂಥದ್ದೇನು ಸುಗುಣನ ತಮ್ಮಗೆ. ಅಲ್ಲ, ಅವಳು ಕೊಡೋ ಅಂಥದ್ದೇನಿಲ್ಲಪ್ಪ. ಒಳ್ಳೆಯರಲ್ಲ ಅವ್ರು, ಅಕ್ಕ ತಂಗಿಯರಲ್ಲ ಅವ್ರು ಮೂವರು. ನಾನು ಅಲ್ಲಿ ನೋಡೇ ಇದ್ನಿ ಒಟ್ಟು. ನಮ್ಮ ಅಮ್ಮನ ಇರ್ತಾಗೆಲ್ಲ ಪಾಠ ಬೀಳೋಕ್ಕಾಗಲ್ಲ. ಅಲ್ಲ ಅವ್ರನ್ನ ಯಾಕೆ ಹೋಗಿ ಮದುವೆ ಆದ್ಲತ್ತು. ಹೋಗು. ಅಲ್ಲ, ನಾವು ಇರೋಳೊಬ್ಬ ಹುಡುಗಿ ಒಳ್ಳೆಯರಿಗೆ ಕೊಡೋಣ ಅಂದ್ಕೊಂಡಿದ್ವಿ ಅಂತಾನೆ ಯಾಕೆ ಮದುವೆ ಆದ್ಲತ್ತು. ಹೋಗತ್ತ. ಹೊಲ ಫಲ ಯಾತಿಲ್ಲ ಪಾಪ ಅವ್ರದ್ದು. ಹೊಲ ಇರಬೇಕು. ಇವಾಗ ಕಷ್ಟ ಅಂದಾಗ ಮಾರ್ಕೊಂಡು ತಿಂತಾರಪ್ಪ ಅಂಬಕ್ಕೆ ಹೊಲ ಇರಬೇಕು. ಹೊಲ ಮನೆ ಇರ್ಬೇಕು. ಅವ್ರ ಮನೆ ಒಟ್ಟೈತೆ, ಇಟೇಟ್ ಮನೆ ಐತೆ, ಹೊಲ ಇಲ್ಲ, ಯಾತು ಇಲ್ಲಪ್ಪ. ಬಿಡತ್ತೆ ಅತ್ತ, ಏನೂ ಇಲ್ಲ ಅಂದ್ರೂ ನೆಮ್ಮದಿಯಾಗಿದ್ರೆ ಸಾಕು. ಅವನು ಒಳ್ಳೆ ಹುಡುಗ, ಚೆನ್ನಾಗಿ ನೋಡ್ಕೊಂತಾನೆ, ಒಳ್ಳೆ ನಾವು ನೋಡ್ದಂಗೆ ಒಳ್ಳೆ ಹುಡುಗ. ಸುಮ್ಮನಿರತ್ತೆ. ನಾವು ಹುಡುಕಿ ಕೊಟ್ಟಿದ್ರು ಅಂತ ಹುಡುಗನಿಗೆ ಕೊಡೋಕೆ ಆಗ್ತಿರ್ಲಿಲ್ಲ. ಹೆಂಗೋ ಇಬ್ರು ಒಪ್ಪಿ ಮದುವೆ ಆಗವ್ರೆ, ಸುಮ್ಕಿರು ಆಗವ್ರ ಅತ್ಲಾಗ. ಹೆಂಗ ಏನಪ್ಪ ಗೊತ್ತಾತೆ ಋತಮ್ಮನ ವಿಷಯ? ಹ್ಞೂನಪ್ಪ, ಸುಗುಣನ ತಮ್ಮ ಪ್ರವಿ ಇಲ್ವಾ, ಅವನ್ನ ಮದುವೆ ಆಗೈತಂತೆ. ಇವಾಗಿನೂ ಫೋನ್ ಮಾಡಿದ್ರು. ಇವಾಗಿನ ಮಾಡಿದ್ಲು ಋತುನೂ. ಅವ್ರ ಅಮ್ಮ ಇಂಥ ಮಾತಾಡಿದ್ಲು. ನನಗೂ ಫೋನ್ ಮಾಡಿದ್ದ ಪ್ರವಿ, ಹಿಂಗಾದ್ವಿ ಕಣ್ಮವ ಅಂತ ಹೇಳಿ ಫೋನ್ ಮಾಡಿದ್ದ ಕಣಪ್ಪ. ಇವತ್ತೇ ಒಳ್ಳೆಯವರಲ್ಲ ಅಂತ ಹೇಳ್ತೈತಿ. ಒಳ್ಳೆ ಹುಡುಗ. ಹೊಲ ಮನೆ ತಗೊಂಡು ಏನು ಮಾಡ್ತೀಯ? ಹೊಲ ಮನೆ ಇರಬೇಕು, ಹೊಲ ಮನೆ ಇರ್ಬೇಕು ಅಂತ ಅವ್ರನ್ನ ಮದುವೆ ಆಗಬೇಕು ಅಂತಂದರೆ ಹೊಲ ಮನೆ ಏನು ಮುಖ್ಯ ಅಲ್ಲ, ಸುಮ್ಕಿರತ್ತೆ. ಇರಬೇಕು ಹೊಲ ಮನೇನು. ಒಂದಿಟ ಆಸ್ತಿ ಅಡವ ಆಸ್ತಿ ಇರೋ ಅಂಥರಾಗಬೇಕು. ಇರೋಳ ಹಬ್ಬ ಮಗಳು ನಾವು ಒಳ್ಳೆಯರಿಗೆ ಕೊಟ್ಟು ಮದುವೆ ಮಾಡ್ತಿದ್ವಿ.
ಅದೇ ಒಳ್ಳೆಯವ್ರಿಗೆ ಕೊಟ್ಟು ಮದುವೆ ಮಾಡ್ಬೋದಾಗಿತ್ತು. ಏನು ಮಾಡ್ತೀಯ, ಅವಳಿಗೆ ಒಂದು ಸ್ವಲ್ಪ ಕೂದಲಿಂದೇ ಸಮಸ್ಯೆ ಇದ್ದಿದ್ದು. ಕೂದಲಿನ ಸಮಸ್ಯೆ ಇರೋದ್ರಿಂದನ ಅವಳಿಗೆ ಯಾರನ್ನು ಬರ್ತಾ ಇರಲಿಲ್ಲ. ಯಾರೇ ಆಗಲಿ ಇವಾಗ ಒಂದು ಸ್ವಲ್ಪ ಕೂದಲಿರ್ಬೇಕು ಅಂತಾರೆ ಕಣತೆ. ಕೂದಲಿದ್ರೇನೇನೆ ಅವಳಿಗೆ ಪಾಪ ಒಂದು ಸ್ವಲ್ಪನೂ ಕೂದಲಿಲ್ಲ, ಒಂದು ಮೂಡ್ಕಮ್ಮು ಅಷ್ಟೂ ಕೂದಲಿಲ್ಲ. ಅವರು ಯಾರು ಇಷ್ಟಪಡಲ್ಲ ಕಣತ್ತೆ ಕೂದಲಿಲ್ದವ್ರನ್ನ ಮದುವೆ ಮಾಡ್ಕೊಳಕ್ಕೆ. ಯಾರೂ ಎಷ್ಟೇ ಹೆಂಗೆ ಇದ್ದಾರೆ ಅಂದ್ರೂ ಇವಾಗ ಬಿಡು, ಅವನದು ಗೌರ್ಮೆಂಟ್ ಕೆಲಸ, ಹೊಲ ಮನೆ ಎಲ್ಲ ಸಂಪಾದನೆ ಮಾಡ್ತಾನೆ. ಸುಮ್ಮನಿರು, ಹೊಲ ಮನೆ ಸಂಪಾದನೆ ಮಾಡೋದೇನು ದೊಡ್ಡದಲ್ಲ. ಕೆಲಸ ಒಂದಿದ್ದು ದುಡಿತೀವಿ ಅನ್ನೋದು ಮನಸ್ಸಿದ್ರೆ ಹೊಲ ಮನೆ ಸಂಪಾದನೆ ಮಾಡೋದೇನು ದೊಡ್ಡದಲ್ಲ. ಸುಮ್ಮನಿರತ್ತೆ. ಒಳ್ಳೆಯರಾಗಿರ್ಬೇಕು ಮೇನು ಹೊಲ ಮನೆಗಿನ್ನ. ಅದೇನ ನಿಜ ಕಣಮ್ಮ, ಒಳ್ಳೆ ಹುಡುಗ ಅವನೇನು. ಆಗಲೇ ನೀನು ಈಗ ಮಗ ಅವಾಗ ಸುಗುಣನನ್ನು ವರ್ಷ ಮುಂಚ್ಕೊಂಡು ಹೋಗಿದ್ರಲ್ಲ, ಸೈನ್ ಹಾಕ್ಬೇಕಾಗಿತ್ತು. ಅದು ಯಾತ ಪೋಸ್ಟಿನ ದುಡ್ಡು ಕಟ್ಟಿದ್ಲಲ್ಲಮ್ಮ, ಸೈನ್ ಹಾಕ್ಬೇಕಾಗಿತ್ತು. ಅವನೇ ಇಸ್ಕೊಂಡು ಆಕ್ಷೇಮನ್ ಕೊಡ್ಲಿಲ್ವಿ? ಒಳ್ಳೆ ಗುಣ ಐತೆ ಹುಡುಗಂತ, ಒಳ್ಳೆ ಬುದ್ಧಿ ಐತೆ. ಏನಾಗಲಿ ಕಳಿಯಲ್ಲ ಅಷ್ಟು. ಇವತ್ತು ಅಂತ ಬಡತನದಾಗ ಚೆನ್ನಾಗಿ ಓದಿ ಇವತ್ತು ಒಂದು ಕೆಲ್ಸದಾಗ ಇದ್ದಾನೆ ಅಂತಂದ್ರೆ ಹುಡುಗ ಒಳ್ಳೆನೇನು. ಅವಾಗ ನಮಗೆ ಸೈನ್ ಹಾಕ್ತಿರ್ಲಿಲ್ಲ ಕಣಮ್ಮ, ಇವರು ಬೋಲೋಯ್ ಅನ್ಸಿದ್ರು ಅವಾಗ. ಅಲ್ಲ ಕೊಟ್ಟಿದ್ದ ಅದನ್ನ ನೆನೆಸ್ಕೋಬೇಕು ಇವತ್ತು. ಏನಂದ್ರೆ ನಾವು ಒಂದಿಟ್ಟು ಹೊಲ ಮನೆ ಇರೋರಿಗೆ ಕೊಡೋಣ, ಇರೋಳೊಬ್ಬ ಮೊಮ್ಮಗಳು ಅಂದ್ಕೊಂಡಿದ್ವಿ. ಏನು ಇನ್ನೊಬ್ರಿಲ್ಲ ಮತ್ತೊಬ್ರಿಲ್ಲ, ಇರೋಳೊಬ್ಳೇ ಒಬ್ಳು ಅಂತ. ಇವಾಗ ನಮ್ಮ ಮುರ್ಸುಗಿನೇನು ಅವನಿಗೂ ಇಲ್ಲ, ಅದಕ್ಕಾಗಿನ. ಅದಕ್ಕೆ ಗೊತ್ತಾಯ್ತಾ ವಿಷಯ? ಋತು ಎಲ್ಲೇ ಇದ್ದಾಳಂತೆ? ಗೊತ್ತಾಯ್ತು ವರ್ಷ. ಅವಳು ಸಗುಣನ್ ತಮ್ಮ ಪ್ರವೀಣನ್ನ ಮದುವೆ ಆಗಿದ್ದಾಳಂತೆ ಕಣೋ. ಪ್ರವೀಣ್ ಮದುವೆ ಆಗಿ ನಾವು ಅಲೆ ಮನೆಗೆ ಬಂದಿದ್ದೀವಿ ಅಂತ ಹೇಳಿ ಇವಾಗಿನೂ ಫೋನ್ ಮಾಡಿದ್ರು. ಬಿಡತ್ಲಾಗೆ ಹೆಂಗೋ ಒಳ್ಳೆಯವನು, ಒಳ್ಳೆಯವ್ರನ್ನ ಮದುವೆ ಆಗಿದ್ದಾಳತ್ಲಾಗೆ. ಕೆಲಸ ಬೇರೆ ಐತೆ, ಗೌರ್ಮೆಂಟ್ ಕೆಲಸ. ಗೌರ್ಮೆಂಟ್ ಕೆಲಸ ಬೇಡ, ಎತ್ತ ಬಿಡ್ತಾಗಿ. ಹೊಲ ಮನೆ ಇರಬೇಕು, ಹೊಲ ಮನೆ ಒಂದಿಟ್ಟಿರ್ಬೇಕು, ಗೌರ್ಮೆಂಟ್ ಕೆಲಸನೂ ಆಗಬೇಕು, ಎಲ್ಲ ಚೆನ್ನಾಗಿರ್ಬೇಕು. ಏನತ್ಲಾಗಿ ಹೋಗತ್ತ. ನಮ್ಮ ಅಮ್ಮ ಇನ್ನೊಂಥರ ಕಣಪ್ಪ, ಸುಮ್ಮನಿರಮ್ಮ. ಒಳ್ಳೆ ಹುಡುಗ, ನನಗೇನೋ ತುಂಬ ಖುಷಿ ಆಯಿತು. ಅವನು ಒಳ್ಳೆ ಹುಡುಗ, ಚೆನ್ನಾಗಿ ಓದೇವನೇ. ಇವಾಗ ಅವನಿಗೆ ಹೆಂಗಿಲ್ಲ ಅಂದರೂ ಒಂದು 35-40 ಸಾವಿರ ಸಂಬಳ ಈಗ ಸ್ಟಾರ್ಟಿಂಗು. ಹೋಗ್ತಾ ಹೋಗ್ತಾ 1 ಲಕ್ಷ ತನಕ ಅವನಿಗೆ ಸಂಬಳ ಆಗುತ್ತೆ. ಒಳ್ಳೆ ಕೆಲಸದಲ್ಲಿದ್ದಾನೆ ಅವನು. ನೀನೇನು ಯೋಚನೆ ಮಾಡೋಂಥದ್ದೇನಿಲ್ಲ, ಸುಮ್ಮನಿರು. ನನ್ನ ಮಗಳು ಒಳ್ಳೆಯವ್ರೆ. ಅವರೆಲ್ಲ ಬೇರೆ ಸುಗೋಣ ಅವ್ರ ಅಕ್ಕರ ಬಗ್ಗೆ ಯಾರ ಬಗ್ಗೆನೂ ಯೋಚನೆ ಮಾಡೋಕ್ಕೆ ಹೋಗ್ಬೇಡ ನೀನು. ಅವ್ರದ್ದೆಲ್ಲ ಇದ್ದಿದ್ದೇನೆ ಯಾವಾಗ್ಲೂ. ನಮ್ಮ ಋತುಗೆ ಗೊತ್ತೈತಿ ಯಾರ ಹತ್ರ ಹೆಂಗಿರಬೇಕು ಅಂತ. ಅವಳೇನು ಟೆನ್ಷನ್ ತಗೊಳ್ಳಲ್ಲ, ಆರಾಮಾಗಿರ್ತಾಳೆ ನಮ್ಮ ಋತು. ಬಿಡ ಮತ್ತೆ ಆಗವಳೆ ಹೆಂಗು ಚೆನ್ನಾಗಿರ್ಲಿ. ಫೋನ್ ಮಾಡಿದ್ರಾ ಅದಕ್ಕೆ? ಫೋನ್ ಮಾಡಿದ್ರಪ್ಪ, ಇವಾಗಿನ ಫೋನ್ ಮಾಡಿದ್ರು. ಫೋನ್ ಮಾಡಿ ಮಾತಾಡಿದ್ಲು. ಹಿಂಗಾದ್ವಿ ಕಣಮ್ಮ, ಏನಾನ ಅನ್ಕಂಡೆ ಹೇಳ್ಬೇಕಾಯ್ತು ಒಂದು ಮಾತು, ಆದರೆ ಮಾವ ಯಾರಿಗೂ ಹೇಳ್ಬೇಡ ಅಂತ ಹೇಳ್ತು, ಅದಕ್ಕೆ ಹೇಳಲಿಲ್ಲ ಅಂತ ಹೇಳ್ತಿದ್ಲು. ನನಗೇನೋ ಇಷ್ಟ ಇಲ್ಲಪ್ಪ. ಹೋಗಂತಳು ಮದುವೆ ಆಗಿ ಹೋಗತ್ತ. ನಮ್ಮಮ್ಮಣ್ಣ ನಾವು ಯೋಟ ಸಿಕ್ಕೇನಿದ್ವಿ ಹೇಳತ್ತ. ಸುಮ್ಮನಿರೆ, ನಂದು ಎಲ್ಲಿ ಇಕ್ಕನಂತ ನೀನು ಏನಾನ ಒಂದು ಮಾತಾಡ್ತಿರ್ತೀಯ ಅತ್ಲಾಗೆ. ಎಲ್ಲರೂ ಖುಷಿ ಪಡ್ಬೇಕಾದ್ರೆ ಖುಷಿ ಪಡು. ನೀನು ಏನಾನ ಒಂದು ಹಿಡ್ಕೊಂಡು ಕುಕ್ಕ ಬಿಡ. ಎಲ್ಲರೂ ಖುಷಿಯಾಗಿದ್ದಾರೆ ತಾನೆ. ಅವನಿಗೆ ಕೊಡಬೇಕು ಅಂತ ಅವರೇ ಅಪ್ಪ ಅಮ್ಮನೇ ಇಬ್ಬರು ಮಾತಾಡ್ಕೊಂಡು ಅವರೇ ಖುಷಿಯಾಗಿದ್ದಾರೆ. ನೀನು ಅಂತಂದ್ರೆ ನೀನು ನಂದು ಎಲ್ಲಿಕ್ಲಿ ಕಡಿಮೆ ಸಾರಿ ಅನ್ನಂಗೆ ಮಾತಾಡ್ತೀಯ. ಸುಮ್ಮನೆ ಇರಬೇಕು ನೀನು. ಸುಮ್ಮನೆ ನೀನು ವಯಸ್ಸಾದ್ಮೇಲೆ ನಿನ್ಗೇನು ಬೇಕದೆಲ್ಲನ ಅವರೇ ಒಪ್ಪಿ, ಅವರೇ ತಂದೆ ತಾಯಿ ಇಬ್ರು ಒಪ್ಪಿ ಅವರೇ ಅವನಿಗೆ ಕೊಡಬೇಕು ಅಂತ ಇಬ್ರು ಒಪ್ಕೊಂಡ್ಮೇಲೆ ನಿನಗೇನು, ನೀನು ಸುಮ್ಮನಿರು, ಏನು ಮಾತಾಡ್ಬೇಡ ನೋಡೋಂಥದ್ದಾಗಿ. ಹೆಂಗ ಚೆನ್ನಾಗಿದ್ರು ಸಾಕಪ್ಪ, ಆಗ್ಯವ್ರೆ ಇನ್ನು ಚೆನ್ನಾಗಿದ್ರು ಸಾಕು ಅಂತ ಅನ್ನು. ಇವಾಗ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ನೀನು ವಟ 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 ಅಂತ ಮಾತಾಡಿದ್ರೆ ಏನೂ ಆಗಲ್ಲ ಇಲ್ಲಿ. ಅಲ್ಲ ಒಂದಿಟ್ಟು ಹೊಲ ಮನೆ ತೋಟ ತೊಡ್ಕೆ ಇರೋರ್ನಾಗಿದ್ರೆ ಚೆನ್ನಾಗಿರಳು ಅಂತ. ಮನೆ ಇನ್ನೇನು ಒಂದಿಟ್ಟು ಐತೆ, ಒಂದಿಟ್ಟು ಸಣ್ಣಕ್ಕೈತೆ, ಹೊಲ ಇಲ್ಲ, ಯಾತು ಇಲ್ಲ ಅಂತ. ಇವರಿಬ್ರು ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡವ್ರಿ. ಇರೋಳೊಬ್ಬ ಮಗಳು ಯಾರಿಗಾನ ಕೊಡ್ಬೋದಾಗಿತ್ತತ್ಲಾಗಿ. ಹೊಲ ಮನೆ ಇರೋರಿಗೆ ಅಂಬೋದೇ ಏನಿಲ್ಲ. ಚೆನ್ನಾಗಿರೋರಿಗೆ ಕೊಡ್ಬೋದಾಗಿತ್ತು. ಏನು ಮಾಡ್ತೀಯ, ನಮ್ಮ ಅಮ್ಮನಿದೊಂದಿಟ್ಟು ಕೂದಲಿಲ್ಲುದ್ದೇನೆ. ಕೂದಲಿಲ್ಲುದೇ ಒಂದಿಟ್ಟು ಸಮಸ್ಯೆ ಅಷ್ಟೇನು. ನಮಗೇನೋ ನನಗೂ ಚೈತ್ರಂಗೂ ತುಂಬ ಖುಷಿ ಆಗೈತೆ. ನಮ್ಮಮ್ಮ ಹಿಂದೆ ಸ್ವಲ್ಪ ಹಿಂಗೆ ವಯಸ್ಸೋದವೇನಾದರೂ ಇರ್ತಾವಲ್ಲ ಹಂಗೆ. ನಮಗೇನೋ ಪ್ರವೀಣ್ ಮದುವೆ ಆಗಿರೋದು ನನ್ನ ಮಗಳು ತುಂಬ ಇಷ್ಟ ಆಯಿತು. ಒಳ್ಳೆ ಹುಡುಗ. ನಮಗೇನೋ ತುಂಬ ಖುಷಿ ಆಯ್ತು. ಇವಾಗ ಫೋನ್ ಮಾಡಿ ವಿಷಯ ತಿಳಿಸಿದ್ರು. ನಮಗೇನೋ ತುಂಬ ಖುಷಿ ಆಯ್ತಪ್ಪ. ಇವಾಗ ಹೊಲ ಮನೆ ಎಲ್ಲದಕ್ಕಿನ್ನ ಅವನು ಒಳ್ಳೆ ಹುಡುಗ. ಹೊಲ ಮನೆ ಸಂಪಾದಿಸೋದು ಎಷ್ಟೊತ್ತು ದುಡ್ದು ಸಂಪಾದಿಸೋನಾದರೆ ಬುದ್ಧಿವಂತಿಕೆಯಿಂದ ಹೊಲ ಮನೆ ಸಂಪಾದಿಸೋದೇನು ಇನ್ನು ದೊಡ್ಡದಲ್ಲ. ಸಂಪಾದಿಸ್ತಾನೆ. ಅವನು ಮನೆ ಕಟ್ತಾನೆ, ಇನ್ನು ಅವನು ಜಮೀನು ಮಾಡ್ತಾನೆ, ಎಲ್ಲ ಮಾಡ್ತಾನೆ ಇನ್ಮೇಲಿಂದಾನ. ನಮ್ಮ ಋತುನೂ ಒಳ್ಳೆಯವಳು. ಅವಳು ಅತ್ಲಾಗ ಹೆಂಗೋ ಇಬ್ಬರು ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋದ್ರೆ ಸಾಕು, ಚೆನ್ನಾಗಿದ್ರೆ ಸಾಕು ಆಗವ್ರೆ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.